ಶಾಪಿಂಗ್ ಮಾಲ್ ಓಪನ್ ಆಗೈತೆ ಅಲ್ಲೇ ಹೌದು ಯಾರ ಅಂದ್ರು ಮಮ್ಮಿ ಏನು ಯಾರ ಅಂದ್ರು 30 ರೂಪಾಯಿ 50 ರೂಪಾಯಿ 100 ರೂಪಾಯಿ ಒಟ್ಟಿಗೆ ಬರೇ ಹೋಗಲ್ಲ ಗಣಸಲ್ ಬಂದ ಐದರತಿ ಬೈತಾರ ಹಳ್ಳಿಯೋ ಎಲ್ಲ ಈಗ ಬ್ಯಾಸ್ ಬಂತ್ರಿ ಅವೆಲ್ಲ ಏನ್ರಿ ಪ್ಲಾಸ್ಟಿಕ್ ಡಬ್ಬಿ ಅದು ಇದು ಬಾಂಬೆ ಸೇಲ್ 10 ರೂಪೀಸ್ ಏ ಬಾಬಾ ಈಗ ಫುಲ್ 20 ರೂಪಾಯಿ 50 ರೂಪಾಯಿ 40 ರೂಪಾಯಿ ಶಿಸ್ತನ ಇದು ಮಾಡ್ದ ಆಮೇಲೆ ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದರಿ, ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮನೆಯದೆಲ್ಲ ಕಸ ಎಲ್ಲ ಹುಡುಗಿ, ಅಂಗಳ ಕಸ ಎಲ್ಲ ಹುಡುಗಿ, ಈಗ ಟೀ ಟೈಮ್ ಆಗೈತೆ ನೋಡ್ರಿ. ನಮ್ಮ ತಮ್ಮ ಊರಿಂದ ಬಂದಿದ್ದ, ಅವನ ಜೊತೆ ಮಾತಾಡ್ಕೋತ ಟೀ ಕುಡಿಯಾಕ್ತೀವಿ ಇಬ್ಬರು. ಸಣ್ಣ ತಮ್ಮ ಇವ. ಲಾಸ್ಟ್ ಇವನೇ ಒಂದು ಫ್ಯಾಮಿಲಿ ಫಂಕ್ಷನ್ ಅದು ವಿಡಿಯೋ ಹಾಕಿದ್ದೆ, ಅದರೊಳಗೂ ನೀವು ನೋಡಿರ್ಬೋದು, ಶಾಂತಲಿಂಗ ಅಂಥೇಳಿ. ಇನ್ನು ನಮ್ಮ ಫ್ಯಾಮ್ಲಿ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ. ಉಡ್ದಟ್ಟಿ ಫಂಕ್ಷನ್ ಇತ್ತು, ಆ ವಿಡಿಯೋದಲ್ಲಿ ಎಲ್ಲರೂ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಅದರೊಳಗೆ. ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು. ಮನೆಯದೆಲ್ಲ ಕಸ ಗುಡಿಸಿದಾದ್ಮೇಲೆ ಟೀ ಟೈಮ್ ನಮ್ಮ ತಮ್ಮನ ಜೊತೆ ಚಹಾ ಕುಡಿಯಾಕ್ತೀನಿ. ಮತ್ತು ರೀಸೆಂಟಾಗಿ ನಾನು ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡಾಕ್ತೀನಿ ನನ್ನ ಚಾನಲ್ನೊಳಗೆ. ನಂದು D.Ed ಕಂಪ್ಲೀಟ್ ಆಗೈತಿ. TETಗೆ ಕೂಡ ನಂದು ಕ್ಲಿಯರ್ ಆಗೈತಿ, ಫಸ್ಟ್ ಸೆಕೆಂಡ್ ಎರಡೂ ಕ್ಲಿಯರ್ ಆಗ್ಯಾವು. ಆದ್ರೂ ಕೂಡ ಸ್ಕೋರ್ ಮಾಡ್ಕೋಬೇಕು ಅಂಥೇಳಿ ಮತ್ತು TETಗೂ ಸ್ಟಡಿ ಮಾಡಾಕ್ತೀನಿ, ಅದ್ರ ಜೊತೆಗೆ CETಗೂ ಕೂಡ ಸ್ಟಡಿ ಮಾಡಾಕ್ತೀನಿ. ಆ ಎಲ್ಲ ವ್ಲಾಗ್ಗಳನ್ನು, ಸ್ಟಡಿ ವ್ಲಾಗ್ಗಳನ್ನು ನಾನು ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡಾಕ್ತೀನಿ. ಮತ್ತು TETಯಲ್ಲಿ ತೊಗೊಂಡಿರುವಂತಹ ಮಾರ್ಕ್ಸ್ದ ಒಂದು ವಿಡಿಯೋವನ್ನು ಕೂಡ ಮಾಡೀನಿ. ಅದನ್ನು ನೀವು ನೋಡಬೇಕು ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ನೋಡ್ರಿ, ಇಲ್ಲಾಂದ್ರೆ ಲಾಸ್ಟ್ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಮತ್ತು ನನ್ನ ಚಾನಲ್ ಅಲ್ಲಾದ್ರೂ ನೀವು ಚೆಕ್ ಮಾಡ್ಬೋದು. ಸ್ಟಡಿ ವ್ಲಾಗ್ನ ಒಂದು ಸಪ್ರೇಟ್ ಪ್ಲೇಲಿಸ್ಟೇ ಮಾಡಾಕ್ತೀನಿ, ಎರಡು ಮಿಕ್ಸ್ ಮಾಡೋಂಗಿಲ್ಲ. ಡೈಲಿ ವ್ಲಾಗ್ದ ಜೊತೆಗೇ ಸ್ಟಡಿ ವ್ಲಾಗ್ ಸಪ್ರೇಟಾಗಿ ಮಾಡ್ತಿರ್ತೀನಿ. ಯಾವ್ಯಾವ ಟೈಮಲ್ಲಿ ನಾನು ಸ್ಟಡಿ ಮಾಡ್ತೀನಿ ಮತ್ತು ಯಾವ ರೀತಿ ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಸ್ಟಡಿಗಾಗಿ, ಮತ್ತು ಬುಕ್ಸ್ಗಳಾಗಿರ್ಬೋದು ಮತ್ತು ಟ್ರಿಕ್ಸ್ಗಳಾಗಿರ್ಬೋದು. ಕೆಲವೊಂದು ಅಷ್ಟೊಂದೇನು ನೋಡ್ತಿಲ್ಲ, ಆದ್ರೂ ಸಹ ಪಾಸ್ ಆಗಿರೋದ್ರಿಂದ ಒಂದೇನೋ ಟ್ರಿಕ್ಸ್ಗಳು, ಗೊತ್ತಿರುವಂತಹ ಟ್ರಿಕ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವ್ಲಾಗ್ಗಳನ್ನು, ಸ್ಟಡಿ ವ್ಲಾಗ್ಗಳನ್ನು ಸ್ಟಾರ್ಟ್ ಮಾಡೀನಿ. ಈ ರೀತಿ ಸ್ಟಡಿ ವ್ಲಾಗ್ಗಳನ್ನು ಹಾಕೋದ್ರಿಂದ ನನಗೂ ಕೂಡ ಲಾಭ ಐತಿ, ನಂದು ಸ್ಟಡಿ ಆಗ್ತೈತಿ, ಅದ್ರ ಜೊತೆಗೆ ವಿಡಿಯೋನೂ ಆಗ್ತಾವು. ನಂತರ ಒಂದು ಮೋಟಿವೇಟ್ ವಿಡಿಯೋಗಳನ್ನು ಮತ್ತೊಬ್ಬರಿಗೆ ಶೇರ್ ಮಾಡ್ತೀನಿ ಅನ್ನೋ ಖುಷಿನೂ ಇರ್ತೈತಿ. ನಿಮಗೂ ಕೂಡ ಈ ವಿಡಿಯೋಸ್ಗಳನ್ನು ನೋಡೋದ್ರಿಂದ, ಸ್ಟಡಿ ವ್ಲಾಗ್ಗಳನ್ನು ನೋಡೋದ್ರಿಂದ ನೀವು ಕೂಡ ಅಭ್ಯಾಸ ಮಾಡಬೇಕು ಅನ್ನೋ ಮೋಟಿವೇಟ್ ನಿಮ್ಮಲ್ಲೂ ಬರ್ತದಂತ ಅಂದ್ಕೊಂಡೀನಿ. ಮತ್ತು ಈಗ TET ಕೂಡ ಕರೆಯೋರದಾರ, ಯಾರು ಸ್ಟಡಿ ಮಾಡಾಕ್ತೀರಿ TETಗೋಸ್ಕರ ಸ್ವಲ್ಪ ಡೀಟೇಲಾಗಿ ಓದ್ಕೋರಿ, ಯಾಕಂದರೆ ಕ್ವಶನ್ಸ್ ಸ್ವಲ್ಪ ಡೀಪಾಗಿ ಕೇಳಾಕ್ತಾರೆ. ಹೋದ ವರ್ಷದಿಂದನೂ ಲಾಸ್ಟ್ June 30, 2024 ಅಟೆಂಡ್ ಆಗಿರುವಂಥವ್ರಿಗೆ ಗೊತ್ತಿರಬೇಕು ಯಾವ ರೀತಿಯಾಗಿ ಕ್ವೆಶನ್ಸ್ ಈ ಸರ್ತಿ ಡೀಪಾಗಿ ಕೇಳಿದರು ಅಂಥೇಳಿ. ನಂದು ಇವತ್ತು ಪಲ್ಯ ಡ್ಯೂಟಿ ಇತ್ತು ನೋಡ್ರಿ. ಪಲ್ಯ ಮಾಡಿದಾದಮೇಲೆ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೀನಿ, ಅಡುಗೆ ಕೆಲಸ ಮುಗಿದಾದ್ಮೇಲೆ. ನೋಡ್ರಿ, ಈ ರೀತಿಯಾಗಿ ಫುಲ್ ಮೆಸ್ಸಿ ಆಗಿತ್ತು. ಕಿಚನ್ ಕಬೋರ್ಡು ಕೂಡ ಕ್ಲೀನ್ ಮಾಡ್ಕೊಂಡೀನಿ, ಮತ್ತು ಹಾಗೆ ಫ್ರಿಜ್ ಕೂಡ ಕ್ಲೀನ್ ಮಾಡಿಕೊಂಡೆ. ಅನೀಶ್ ಇವತ್ತು ಪೂಜೆ ಮಾಡಾಕ್ತಾನ. ಈ ರೀತಿ ಅಡುಗೆ ಕೆಲಸ ಮುಗಿಸಿ ಮತ್ತು ಮನೆಯದೆಲ್ಲ ಕಬೋರ್ಡ್ ಕ್ಲೀನಿಂಗ ಮತ್ತು ಫ್ರಿಜ್ ಕ್ಲೀನಿಂಗ ಎಲ್ಲ ಮುಗಿಸಿದಾದ್ಮೇಲೆ ಕರೆಕ್ಟ್ ಎಲ್ಲ ಮುಗಿಸತನೂ ಮಧ್ಯಾಹ್ನ 2 ಗಂಟೆ ಆಗಿತ್ತು ನೋಡ್ರಿ. ಊಟ
ಊಟ ಅದು ಮುಗಿಸ್ಕೊಂಡು ಈಗ ಅಭ್ಯಾಸ ಸ್ಟಾರ್ಟ್ ಮಾಡೀನಿ. 3 ಗಂಟೆ 2:30 ಆಗೈತಿ ನೋಡ್ರಿ. ನಾನು ಜಾಸ್ತಿ ಬುಕ್ಸ್ಗಳನ್ನು ಇಟ್ಕೊಂಡಿಲ್ಲ, ಎಷ್ಟು ಅದಾವು ಅಷ್ಟನ್ನೇ ನಾನು ಡೈಲಿ ಓದಬೇಕಾದ್ರೆ ತೋರಿಸ್ಕೊತ ಹೋಗ್ತೀನಿ. ಮತ್ತು ಮೊದಲೆಲ್ಲ ಮೊಬೈಲ್ದು ಅಷ್ಟು ಫೆಸಿಲಿಟಿ ಇರಲಿಲ್ಲ, ಕೀಪ್ಯಾಡ್ ಮೊಬೈಲ್ಸನ್ನೇ ಯೂಸ್ ಮಾಡ್ತಿದ್ವಿ. ಈಗ ಒಂದು 3-4 ವರ್ಷದಿಂದ ಜಾಸ್ತಿ ಯೂಟ್ಯೂಬ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಅಭ್ಯಾಸ ಮಾಡಾಕ್ತೀನಿ. ಒಂದು ಸರ್ತಿ CET ಕ್ಲಾಸ್ ಕೂಡ ಅಟೆಂಡ್ ಮಾಡಿದ್ದೆ, ಕೋಚಿಂಗ್ ಕ್ಲಾಸ್. ಬಟ್ ನನಗೆ ಯಾವುದೂ ಅಷ್ಟು ಯೂಸ್ ಅಂತ ಅನ್ನಿಸ್ಲಿಲ್ಲ. ಹೋಗಿ ಬರೋ ಚಕ್ಕರ್ ಒಳಗೆ ನಮ್ಮ ಟೈಮ್ ಫುಲ್ ಹಾಳಾಗಿಬಿಡ್ತೈತಿ. ಆದಷ್ಟು ನಾವು ಮನ್ಯಾಗ ಎಷ್ಟು ಓದ್ತೀವಿ ಅಷ್ಟು ಒಳ್ಳೇದಂತ ನನಗನ್ನಿಸ್ತೈತಿ. ಅವ್ರು ಬರೀ ಗೈಡೆನ್ಸ್ ಕೊಟ್ಟಂಗೆ ಆಗ್ತೈತಿ, ನೀವು ಇದನ್ನು ಓದ್ರಿ, ಈ ಚಾಪ್ಟರ್ನ ಇವತ್ತು ಓದ್ಕೋರಿ ಅಂತಂದು ನಮ್ಗೆ ಗೈಡೆನ್ಸ್ ಕೊಟ್ಟಂಗೆ ಆಗ್ತೈತಿ. ಅಷ್ಟೇ ನಾವು ಮನ್ಯಾಗ ಕುಂತು ಮಾಡಿದ್ವಿ ಅಂದ್ರೆ ಟೈಮ್ ಟೇಬಲ್ ಹಾಕ್ಕೊಂಡು ಇಷ್ಟು ದಿವಸದೊಳಗೆ ಈ ಸಬ್ಜೆಕ್ಟ್ ಮುಗಿಸ್ಬೇಕು, ಇಷ್ಟು ದಿವಸದೊಳಗೆ ಈ ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕಂತ ನಾವೇ ಟೈಮ್ ಟೇಬಲ್ ಹಾಕ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ನಾವು TET CETಗಳನ್ನು ಕ್ಲಿಯರ್ ಮಾಡ್ಕೋಬೋದು. ನಂದು ಲಾಸ್ಟ್ ಟೈಮ್ ಏನು ನಾನು 2014 ಏನು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ನನಗೆ ಯಾಕೋ ಯೂಸ್ ಅನ್ನಿಸ್ಲಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಆದಷ್ಟು ನೀವು ಮನ್ಯಾಗ ಏನು ವರ್ಕ್ ಮಾಡ್ತಿರಲ್ಲ ಅದು ಬೆಸ್ಟ್ ನನ್ನ ರೀತಿಯಿಂದ. ಸೈಕಾಲಜಿಗೆ ವಾಮದೇವಪ್ಪ ಬುಕ್ಕನ್ನು ರೆಫರ್ ಮಾಡ್ತೀನಿ. ಕೆಲವೊಂದು ಬುಕ್ಸ್ಗಳದಾವು, ಇನ್ನೊಂದು ಸರ್ತಿ ವಿಡಿಯೋ ಮಾಡಿದಾಗ ತೋರಿಸ್ತೀನಿ ಯಾವ್ಯಾವ ಬುಕ್ಸ್ ಅದಾವೆ ನನ್ನ ಹತ್ರ ಅಂಥೇಳಿ ಡೀಟೇಲಾಗಿ. ಮಧ್ಯಾಹ್ನ ನಾನು ಸೈಕಾಲಜಿ ಓದೋಕ್ಕೆ ಸ್ಟಾರ್ಟ್ ಮಾಡೀನಿ. ಡೈಲಿ ಒಂದು 8-10 ಪೇಜ್ ನಾವು ಕವರ್ ಮಾಡ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಒಂದು ತಿಂಗಳಲ್ಲಿ ಈ ವಾಮದೇವಪ್ಪ ಬುಕ್ಕನ್ನು ಮುಗಿಸ್ಬೋದು. ಟೋಟಲಿ 350 to 370 ಪೇಜಸ್ ಅದಾವು. ಅದರಲ್ಲಿ ಕ್ವಶನ್ ಆನ್ಸರ್ಗಳಿಗೆ ಒಂದು 2-3 ಪೇಜ್ ಅದಾವು. ಅದನ್ನೆಲ್ಲ ಬಿಟ್ವಿ ಅಂತಂದ್ರೂ ಕೂಡ 300 ಪೇಜಸ್ ಅದಾವು. ಆರಾಮಾಗಿ ನಾವು ಡೈಲಿ ಒಂದು 10 ಪೇಜಸ್ ಓದಿದ್ವಿ ಅಂತಂದ್ರೆ ಒಂದು ತಿಂಗಳಲ್ಲಿ ಈ ವಾಮದೇವಪ್ಪ ಬುಕ್ಕನ್ನು ಕ್ಲಿಯರ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಇದರ ರಿವಿಷನ್ ಮಾಡ್ಕೊಳಕ್ಕೆ ಬರ್ತೈತಿ. ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳು ಇದರೊಳಗಿಲ್ಲ, ZPD ಆಗಿರ್ಬೋದು, ಆ ರೀತಿಯಾದಂತಹ ಟಾಪಿಕ್ಸ್ ಇಲ್ಲ. ಅವುಗಳನ್ನೆಲ್ಲ ಯೂಟ್ಯೂಬ್ ಮತ್ತು ನೀವು ಆದಷ್ಟು ಯೂಟ್ಯೂಬ್ಸ್ಗಳನ್ನೇ ನಾನು ರೆಫರ್ ಮಾಡಿದ್ದು ಅವುಗಳಿಗೆಲ್ಲ. ಮೊದಲಿಗೆ ವಾಮದೇವಪ್ಪ ಬುಕ್ಕನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಯಾವ್ಯಾವ ವಿಡಿಯೋಸ್ಗಳನ್ನು ನಾನು ನೋಡ್ತೀನಿ ಮತ್ತು ನೋಟ್ಸ್ ಮಾಡ್ಕೋತೀನಿ, ಅದ್ರ ಬಗ್ಗೆ ನಿಮಗೆ ಡೈಲಿ ಹೇಳ್ಕೊತಾ ಹೋಗ್ತೀನಿ. 4:20 4:30 ತನಕ ನನಗೆ ಎಷ್ಟಾಗ್ತೈತಿ ಅಷ್ಟು ಸ್ಟಡಿ ಮಾಡ್ತೀನಿ. ಆಮೇಲೆ ಹುಡುಗರು ಬಂದುಬಿಡ್ತಾರೆ ಸ್ಕೂಲಿಂದ, ಅಲ್ಲಿ ತನಕನೂ ನಾನು ಮಧ್ಯಾಹ್ನ ಟೈಮ್ ತಗೊಂಡು ಸ್ಟಡಿ ಮಾಡ್ತೀನಿ. 2ಕ್ಕೆ ಕುಂತಿನಿಂದ 4-4:30 ತನಕ ಅಂದರೆ 2-2.5 ತಾಸು ನಂದು ಕವರ್ ಆಗ್ತೈತಿ. ಮತ್ತು ನೈಟಲ್ಲಿ ಒಂದು 2-3 ತಾಸು ಆದ್ರೂ ನನಗೆ ಆರಾಮಾಗಿ ಸಿಗ್ತೈತಿ. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ನಾನು ಅಡುಗೆ ಮಾಡಿ ಊಟ ಮಾಡಿ ಬಂದು ಕುಂತ್ಬಿಡ್ತೀನಿ. ನಮ್ಮ ಮನೆಯವರು 11 ಗಂಟೆಗೆ ಬರೋದ್ರಿಂದ ನನಗೆ ಟೈಮ್ ಜಾಸ್ತಿ ಸಿಗ್ತೈತೆ ಅಲ್ಲಿ ಓದೋಕೆ. ಇನ್ನು ಯಾರಾದರೂ ಬಂದು ಅಂತಂದ್ರೆ ಟೈಮ್ ವೇಸ್ಟ್ ಆಗ್ತದೆ ಅಷ್ಟೇ. ಈಗ 4:30 ತನಕ ಅಭ್ಯಾಸ ಮಾಡಿ ಹುಡುಗರೆಲ್ಲ ಸ್ಕೂಲಿಂದ ಬಂದರು, ಅವರಿಗೆ ಊಟ ಕೊಡೋದಾಗಿರ್ಬೋದು, ನಮ್ಮ ಮನೆಯವರು ಅಂಗಡಿಯಿಂದ ಬರ್ತಾರೆ, ಸಂಜೆ ಚಾದು ಕುಡಿದಿರ್ತಾರೆ, ಅವ್ರದ್ದೆಲ್ಲ ಮುಗಿಯೋತನ 5:30-6 ಗಂಟೆ ಆಗ್ತೈತಿ. ಮತ್ತು ಸಂಜೆ ದೀಪ ಅದು ಹಚ್ಚೋತನ ಆದರೂ 6:30 ಆಗ್ತೈತಿ. ಇದು ಬಿಟ್ಟು ಮತ್ತು ಸಣ್ಣ ಪುಟ್ಟ ಕೆಲಸಗಳಿರ್ತಾವೆ, ಕಸ ಗುಡಿಸೋದು ಮತ್ತು ದೀಪ ಹಚ್ಚೋದು ಡೈಲಿ ಇದ್ದಿದ್ದೆ. ಅದನ್ನು ಬಿಟ್ಟು ಮತ್ತು ನನಗೆ ಬೇರೆ ಕೆಲಸಗಳು ಇರ್ತಾವಲ್ಲ ಅದನ್ನು ಕೂಡ ಹೀಗೆ ಮಾಡ್ಕೊಂಬಿಡ್ತೀನಿ. ನಾವು ಇಡ್ಲಿಗೆ ಹಾಕಿದ್ವಿ, ಅದಕ್ಕೋಸ್ಕರ ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಡಾಕ್ತೀನಿ. ಚಳಿಗಾಲದಲ್ಲಿ ಆದಷ್ಟು ನಾವು 5-6 ಒಳಗೆ ಮಿಕ್ಸಿಗೆ ಹಾಕಿ ಸೋಡಾ ಪುಡಿ ಮತ್ತು ಉಪ್ಪು ನೀವೇನು ಹಾಕ್ತೀರ ಅದನ್ನು ಹಾಕಿ ಕಲಸಿ ಇಟ್ಬಿಡಬೇಕು. ಇಲ್ಲಾಂದರೆ ಜಲ್ದಿ ಉಪ್ಪಂಗಿಲ್ಲ. 5-6 ತನಕ ಮುಗಿಸ್ಕೊಂಬಿಡ್ರಿ, ಅಂದ್ರೆ ಬೆಳಿಗ್ಗೆ ತನಕ ಚಂದ ನೀಟಾಗಿ ಉಪ್ತೈತಿ ಹಿಟ್ಟು. ಈಗ 5:45 ಗಂಟೆ ಆಗೈತಿ. ಅಷ್ಟೊತ್ತಿಗೆ ನಾನು ಮಿಕ್ಸಿಗೆ ಹಾಕಿ ಇಡ್ಲಿ ರವಾಕ್ಕೆ ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಕಲಿಸ್ಕೊಳಾಕ್ತೀನಿ. ಈ ರೀತಿ ಒಂದು ಸರ್ತಿ ಕೆಳಗೆ ಹೋದ್ನಿ ಅಂದ್ರೆ ಸಂಜೆದು ಕೆಲಸ ಎಲ್ಲ ಏನೇನು ಇರ್ತಾವೆ ಅವೆಲ್ಲ ಮುಗಿಸ್ಕೊಂಡು ಊಟ ಮಾಡಿ 8 ಗಂಟೆ ತನಕ ನಾನು ಮ್ಯಾಲೆ ಬಂದುಬಿಡ್ತೀನಿ. ಅದಕ್ಕಿಂತಲೂ ಜಲ್ದಿ ಆಯ್ತು ಅಂದ್ರೂ ಕೂಡ ಬರ್ತೀನಿ. ಲಾಸ್ಟ್ 8 ತನಕ ಎಲ್ಲ ಕವರ್ ಮಾಡಿಕೊಂಡು ಅಭ್ಯಾಸಕ್ಕೆ ಕೂಡ್ತೀನಿ. ಅದ್ರ ಜೊತೆಗೆ ಹುಡುಗರು ಕೂಡ ಮೊದಲೇ ಬಂದಿರ್ತಾರೆ. ಇವತ್ತು ಈವ್ನಿಂಗ್ 1 ಅವರ್ ಅಷ್ಟೇ ಆಯಿತು ಅಭ್ಯಾಸ ಮಾಡೋಕ್ಕೆ, ಯಾಕಂದ್ರೆ ಊರಿಂದ ನಮ್ಮ ಕಾಕ ಮತ್ತು ತಮ್ಮ ಬಂದಿದ್ದರು. ಹೀಗಾಗಿ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಾಯಿತು. ರಾತ್ರಿ ಟೈಮಲ್ಲಿ ಎಲ್ಲರೂ ಮಾತಾಡ್ಕೋತ ಕುಂತಿದ್ವಿ.
ನೋಡ್ರಿ ಈ ರೀತಿಯಾಗಿ ಎಲ್ಲರೂ ರಾತ್ರಿ ಊಟ ಮಾಡಿ ಮಾತಾಡ್ಕೋತ ಕುಂತ್ವಿ. ಹೀಗಾಗಿ ಇವತ್ತು ಸ್ಟಡಿ ಅಷ್ಟೇನಾಗಲಿಲ್ಲ. ಒಂದು 3-3.5 ತಾಸು ಆಯಿತು, ಜಾಸ್ತಿ ಆಗಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.